ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಚಿರತೆ ಆತಂಕ ಹೆಚ್ಚಾಗಿದೆ. ಆನೇಕಲ್ ತಾಲೂಕಿನ ಕ್ಯಾಲಸನಹಳ್ಳಿಯಲ್ಲಿ ಚಿರತೆ ಕಾಟ ಜೋರಾಗಿದೆ. ಬಡಾವಣೆಯ ಸಿಸಿಟಿವಿಯಲ್ಲಿ ಚಿರತೆಯ ಓಡಾಟದ ದೃಶ್ಯ ಸೆರೆಯಾಗಿದೆ. ನಾಯಿ ಬೊಗಳೋ ಶಬ್ದ ಕೇಳಿ ಸಿಸಿಟಿವಿಯನ್ನ ಪರಿಶೀಲಿಸಿದ್ದಾರೆ. ಆಗ ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಇಲ್ಲಿ ಚಿರತೆಯ ಓಡಾಟ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದೇ ದೃಶ್ಯಗಳು ನೀವೀಗ ಗಮನಿಸ್ತಾ ಇರೋದು. ಮನೆಯಿಂದ ಹೊರಬರೋದಕ್ಕಾಗದೆ ಈಗ ಜನ ಅಲ್ಲಿ ಆತಂಕದಲ್ಲಿದ್ದಾರೆ. ಸದ್ಯ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ದೌಡಾಯಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕೆಲ ದಿನಗಳ ಕಾಲ ಬ್ರೇಕ್ ಕೊಟ್ಟಿದ್ದ ಚಿರತೆಯ ಕಾಟ ಆನೇಕಲ್ ಭಾಗದಲ್ಲಿ ಮತ್ತೆ ಶುರುವಾಗಿದೆ. ಆನೇಕಲ್ ತಾಲೂಕಿನ ಕ್ಯಾಲಸನಹಳ್ಳಿಯಲ್ಲಿ ಈಗ ಚಿರತೆ ಪ್ರತ್ಯಕ್ಷ ಆಗಿದ್ದು ಇದೇ ಮೊದಲನೇ ಸಲ ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ಗ್ರಾಮಸ್ಥರೆಲ್ಲ ಭಯಭೀತರಾಗಿದ್ದಾರೆ. ಸದ್ಯ ನಾನೀಗ ಅದೇ ಜಾಗದಲ್ಲಿದ್ದೀನಿ. ನಿಮ್ಗೆ ದೃಶ್ಯದ ಸಮೇತ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಒಂದು ಲೇಔಟ್ ಏನ್ ಕಾಣ್ತಾ ಇದೆ ಅಂದ್ರೆ ಆರ್ಬರ್ಸ್ ಬೈ ದಿ ಲೇಕ್ ಅನ್ನುವಂತಹ ಲೇಔಟ್. ಈ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿತ್ತು, ಅಂದ್ರೆ ಒಳಭಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿತ್ತು. ಅದರ ಓಡಾಟದ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಸೆರೆಯಾಗಿತ್ತು. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಇದು ಆನೇಕಲ್ ಫಾರೆಸ್ಟ್ ಝೋನ್ಗೆ ಬರುತ್ತೆ. ಅದರ ಜೊತೆಗೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ಬಹಳ ಹತ್ತಿರದಲ್ಲಿದೆ. ಸೊ ಅಲ್ಲಿಂದ ಅದಕ್ಕೆ ತಾಕೊಂಡಿ ರೀತಿಯಲ್ಲಿ ಇರೋದ್ರಿಂದ ಅಲ್ಲಿಂದ ಚಿರತೆಗಳಾಗ್ಲಿ ಅಥವಾ ಒಂದಷ್ಟು ಪ್ರಾಣಿಗಳು ಆ ಭಾಗದಿಂದ ಸಾಮಾನ್ಯವಾಗಿ ಇಲ್ಲೆಲ್ಲ ಓಡಾಡೋದು ಕಾಮನ್ ಅನ್ನುವಂಥದ್ದು ಜನರು ಹೇಳ್ತಾ ಇರುವಂತಹ ಮಾತು. ಅದರ ಜೊತೆಗೆ ಈ ಚಿರತೆ ಇಲ್ಲಿರುವಂತಹ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರಿಗೂ ಕೂಡ ಅನೇಕ ಭಯವನ್ನ ತಂದೊಡ್ಡಿರುವಂಥದ್ದು. ಯಾಕಂದ್ರೆ ಕೇವಲ ಲೇಔಟ್ ಅಂದ್ರೆ ಲೇಔಟ್ ನ ಒಳಗಡೆ ಮಾತ್ರ ಚಿರತೆ ಇರೋದಿಲ್ಲ, ಸುತ್ತಮುತ್ತ ಎಲ್ಲ ಕೂಡ ಅದು ಚಲಿಸ್ತಾ ಇರುತ್ತೆ, ಇದ್ದಲ್ಲೇ ಇರೋದಿಲ್ಲ. ಸೊ ಹಾಗಾಗಿ ಆತಂಕದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ರಾತ್ರಿ ಸುಮಾರು ಒಂದು 10 ಗಂಟೆ 8-9 ಗಂಟೆಯಿಂದಲೂ ಕೂಡ ಅಂದ್ರೆ 8 ರಿಂದ 10 ಗಂಟೆ ಹೊತ್ತಿಗೆ ನಾಯಿ ಸಿಕ್ಕಾಪಟ್ಟೆ ಬೊಗಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ್ಲೂ ಗ್ರಾಮಸ್ಥರೆಲ್ಲ ಏನಾಗಿರಬಹುದು ಅನ್ನುವಂತಹ ಆತಂಕದಲ್ಲಿ ಇರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ನಾಯಿಗಳು ಕಾಮನ್ ಆಗಿ ರಾತ್ರಿ ಹೊತ್ತು ಬೊಗಳ್ತಾವಲ್ಲ ಅಂತ ಸುಮ್ಮನಾಗ್ತಾರೆ. ಆದ್ರೆ ತಡರಾತ್ರಿ ಒಂದು 12 ಗಂಟೆ 2 ಗಂಟೆಯ ಹೊತ್ತಿಗೆ ಸಿಕ್ಕಾಪಟ್ಟೆ ನಾಯಿಗಳ ಬೊಗಳುವಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಗ್ರಾಮಸ್ಥರು ಹೊರಗಡೆ ಬಂದು ನೋಡುವಂತಹ ಅಂದ್ರೆ ಧೈರ್ಯ ಮಾಡೋದಿಲ್ಲ. ಅದಾದ್ಮೇಲೆ ಮಂಗಗಳ ಕಿರಿಚಾಟ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರಾಣಿಗಳ ಕಿರಿಚಾಟ ಜಾಸ್ತಿ ಆಗ್ತಾ ಇದ್ದಾಗೆ ಗ್ರಾಮಸ್ಥರಿಗೂ ಕೂಡ ಅನ್ಸುತ್ತಂತೆ ಏನೋ ಒಂದು ಆಗಿರಬಹುದು ಅಂತ. ಆದ್ರೆ ಯಾರು ಕೂಡ ಹೊರಗಡೆ ಬಂದು ನೋಡುವಂತಹ ಧೈರ್ಯ ಮಾಡೋದಿಲ್ಲ. ಆದ್ರೆ ಬೆಳಗ್ಗೆಯ ಹೊತ್ತಿಗೆ ಸಿಸಿಟಿವಿ ದೃಶ್ಯಾವಳಿ ಸಿಗುತ್ತೆ, ಚಿರತೆಯ ಚಲನವಲನ ಇರುವಂತಹ ಸಿಸಿಟಿವಿ ದೃಶ್ಯಾವಳಿ ಸಿಗುತ್ತೆ. ಅದನ್ನ ನೋಡಿದ ಮೇಲೆ ಊರಿನ ಗ್ರಾಮಸ್ಥರ ಎದೆಬಡಿತ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಆದಷ್ಟು ಬೇಗ ಈ ಚಿರತೆಯನ್ನ ಹಿಡಿಯುವಂತಹ ಕೆಲಸ ಮಾಡಿ, ಇಲ್ಲ ಅಂತ ಅಂದ್ರೆ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆಯನ್ನ ತಂದೊಡ್ಡಿದ್ರೆ ಏನ್ ಮಾಡೋದು ಅನ್ನುವಂತಹ ಆತಂಕದಲ್ಲಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಸ್ಕೂಲ್ ಮಕ್ಕಳಾಗ್ಲಿ ಅಥವಾ ಕೆಲಸಕ್ಕೆ ಹೋಗುವವರಾಗ್ಲಿ ಅವರೆಲ್ಲರೂ ಕೂಡ ಓಡಾಟವನ್ನ ನಡೆಸ್ತಾ ಇರ್ತಾರೆ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಗತಿ? ಆದಷ್ಟು ಬೇಗ ಫಾರೆಸ್ಟ್ ಅವರು ಒಂದು ಬೋನನ್ನ ಇಟ್ಟು ಆ ಚಿರತೆಯನ್ನ ಹಿಡಿಯುವಂತಹ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಬೆಳಿಗ್ಗೆ ಅಷ್ಟೇ ಜಿಗಣಿ ಪೊಲೀಸರು ಹಾಗೆ ಆನೇಕಲ್ ರೇಂಜ್ ಫಾರೆಸ್ಟ್ ಆಫೀಸರ್ಗಳು ಕೂಡ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಅಗತ್ಯ ಬಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೋನನ್ನ ಇಟ್ಟು ಚಿರತೆಯನ್ನ ಹಿಡಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಕ್ಯಾಮರಾಮನ್ ಸೂರಜ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.